ಬರ್ಸಿದೀವಿ, ಅನುಮೋದನೆ ಮಾಡಿಸಿದೀವಿ. ಆ ಕೆಲಸಗಳನ್ನ ಆಗಿಲ್ಲ ಅಂತಂದ್ರೆ ಊರು ಒಳಗಡೆ ಅವ್ರನ್ನ ಬಿಡದಾಗೆ ಮೋಟ್ಪರ್ಗೆ ಮತ್ತು ಚಪ್ಪಲಿ ಚಳವಳಿಗಳ ಮೂಲಕ ಅವ್ರನ್ನ ಪಂಚಾಯತಿ ಅವ್ರನ್ನ ದೂರ ಇಡ್ತೇವೆ. ನೆರಳೂರು ಗ್ರಾಮ ಪಂಚಾಯಿತಿ 2026-27ನೇ ಸಾಲಿನ ವಾರ್ಡ್ ಸಭೆ ನೆರಳೂರಿನಲ್ಲಿ ಗಲಾಟೆ ಗಲಭೆಗಳಿಂದ ನೆರವೇರಿತು. ಈ ಸಂದರ್ಭದಲ್ಲಿ 2.5 ವರ್ಷಗಳಿಂದ ಏನೂ ಕೆಲಸ ನಡೆದಿಲ್ಲ ಎಂದು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಗಂಗಾಧರ್ ಅವರನ್ನ ನೆರಳೂರು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. ಈ ಸಂದರ್ಭದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗಾಧರ್ ಅವರು ಮಾತನಾಡಿದ್ದು ಹೀಗೆ. 26-27ನೇ ಸಾಲಿನ ವಾರ್ಡ್ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ಏನು ಜನಪ್ರತಿನಿಧಿಗಳಿಂದ ನಮ್ಮ ಆಡಳಿತಾಧಿಕಾರಿಗಳ ನಿರ್ದೇಶನದಂತೆ ವಾರ್ಡ್ ಸಭೆ ನಂಬ್ಕೊಂಡಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷ ವಾರ್ಡ್ ಸಭೆಯಲ್ಲಿ ಏನು ಸಮಸ್ಯೆಗಳು ಬರ್ತವೆ, ಏನು ಪ್ರಾಬ್ಲಮ್ ಇರ್ತವೆ ಅದನ್ನ ಸಾಲ್ವ್ ಮಾಡಲಿಕ್ಕೆ ಮತ್ತೆ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಮಾಡಿಕೊಂಡು ಏನು ಯಾವ ರೀತಿ ಪ್ರತಿ ವರ್ಷ ಕ್ರಿಯಾಯೋಜನೆ ಮಾಡ್ತಾ ಇದ್ವಿ ಅದೇ ಥರ ಈ ವರ್ಷ ಕ್ರಿಯಾಯೋಜನೆ ಮಾಡಿ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಪ್ರಾರಂಭವನ್ನು ಮಾಡಿದ್ದೀವಿ. ಮುಂದೆ ಇದೇ ರೀತಿ ಯಾವುದೇ ಕಸದ ಸಮಸ್ಯೆ ಆಗಲಿ, ಕುಡಿಯೋ ನೀರಿನ ಸಮಸ್ಯೆ ಆಗಲಿ ಯಾವುದೇ ರೀತಿ ಒಂದು ಗಮನವಹಿಸೋದಕ್ಕೆ ಸಾರ್ವಜನಿಕ ಸಹಕಾರದೊಂದಿಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಿದ್ಧಪಡಿಸಬೇಕು. ಜೈ ಹಿಂದ್, ಜೈ ಕರ್ನಾಟಕ. ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಲೋಕೇಶ್ ರೆಡ್ಡಿ ಅವರು ಮೇಲಾಧಿಕಾರಿಗಳು ಆಗಮಿಸುವ ತನಕ ವಾರ್ಡ್ ಸಭೆ ನಡೆಯಲೇಬಾರದು ಎಂದು ಪಟ್ಟು ಹಿಡಿದಿದ್ರು. ನೆರಳೂರು ಗ್ರಾಮ ಪಂಚಾಯಿತಿಯ ವಾರ್ಡ್ ಸಭೆ ನಂಬಿಕೊಂಡಿದ್ರು. ಸ್ನೇಹಿತರಾದಂತ ಮಿತ್ರರಾದಂತ ಕವಿ ಮುನ್ರಾಜರವರು ಅದ್ರ ಬಗ್ಗೆ ಕೂಲಂಕುಷವಾಗಿ ವಿವರಣೆ ಮಾಡಿದ್ದಾರೆ. ಆದ್ರೂ ಹೇಳೋದೇನಂದ್ರೆ, ಈಗ 3 ವರ್ಷದಿಂದ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದೇ ಒಂದು ಕಾಮಗಾರಿ ಸಹ ನಡೆದಿಲ್ಲ. ಪ್ರತಿ ವರ್ಷನೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 18 ರಿಂದ 19 ಕೋಟಿ ಕಂದಾಯ ವಸೂಲಿ ಆಗ್ತಾ ಇದೆ. ಆದ್ರೆ ಈ ದುಡ್ಡು ಏನಾಗ್ತಾ ಇದೆ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ 3 ವರ್ಷದಿಂದ ಹೋದ ವರ್ಷ 15 ಕೋಟಿ ಎಸ್ಟಿಮೇಟ್ ಆಕ್ಷನ್ ಪ್ಲಾನ್ ಅನ್ನು ಮಾಡಿದ್ರು. ಆಕ್ಷನ್ ಪ್ಲಾನ್ ಮಾಡ್ಬಿಟ್ಟು ಆಕ್ಷನ್ ಪ್ಲಾನ್ ತಂದು ತಿಪ್ಪೆ ಬಿಸಾಕ್ತರು. ಆದ್ರೆ ಆ ದುಡ್ಡು ಏನಾಯ್ತು ಅಂತ ಕೇಳಿದ್ರೆ ಅದ್ರ ಒಬ್ಬರ ಹತ್ರನೂ ಅದ್ರ ಬಗ್ಗೆ ಆನ್ಸರ್ ಇಲ್ಲ. ಅದಕ್ಕೆ ಮುಂಚೆ ವರ್ಷ ಕಾಮಗಾರಿನೇ ಮಾಡಿಲ್ಲ. ಈ ವರ್ಷ ಅಂತೂ ಕಾಮಗಾರಿ ಕೇಳಂಗೇ ಇಲ್ಲ. ಊರಲ್ಲಿ ಕಸ ಟೆಂಡರ್ ಕೊಟ್ಟಿದ್ದಾರೆ. ಕಸ ಟೆಂಡರ್ಗೆ ಅವ್ನು ದುಡ್ಡು ಕೊಡ್ತಾ ಇದಾರೆ. ಆದ್ರೆ ಊರೆಲ್ಲ ಕಸ ಇದೆ. ಎಲ್ಲೂ ಊರಲ್ಲಿ ಕಸ ತೆಗ್ದಿಲ್ಲ. ನೀರಿಲ್ಲ ಅಂತ ಹೇಳಿದ್ರು ತಲೆ ಕೆಡ್ಸ್ಕೊತಾ ಇಲ್ಲ. ಅಲ್ಲಿಂದ ಬಂದ್ರು ಲೈಟ್ ಇಲ್ಲ ಅಂತ ಹೇಳಿದ್ರು ತಲೆ ಕೆಡ್ಸ್ಕೊತಾ ಇಲ್ಲ. ವಸೂಲಾಗ್ತಾ ಇರೋ ಕಂದಾಯ ಏನಾಗ್ತಾ ಇದೆ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಅದೇನ್ ಬೋಗಸ್ ಬಿಲ್ ಮಾಡ್ತಾ ಇದಾರೋ ಇಲ್ಲ ಏನ್ ಮಾಡ್ತಾ ಇದಾರೋ. ಆಡಳಿತ ವೈಫಲ್ಯ ಆಗ್ಬಿಟ್ಟಿದೆ ನಮ್ಮ ನೆರಳೂರು ಗ್ರಾಮ ಪಂಚಾಯತಿಯಲ್ಲಿ. ಆಡಳಿತ ವೈಫಲ್ಯ. 3 ವರ್ಷ ಆಯ್ತು ಇಲ್ಲಿಗೆ ಪಿಡಿಒ ಅವ್ರು ಬಂದು ಗಂಗಾಧರ್ ಅವರು. ಅವ್ರಿಗೆ ನೆರಳೂರು ಗ್ರಾಮ ಪಂಚಾಯತಿಯಲ್ಲಿ ಬೋರ್ವೆಲ್ ಎಲ್ಲಿದೆ, ಓವರ್ ಟ್ಯಾಂಕ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಇನ್ ಎಷ್ಟು ಮಟ್ಟಿಗೆ ಅವರು ನೆರಳೂರು ಗ್ರಾಮ ಪಂಚಾಯತಿನ ಆಡಳಿತ ನಡೆಸ್ತಾ ಇದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದು ನೆರಳೂರು ಗ್ರಾಮ ಪಂಚಾಯತಿ ಪರಿಸ್ಥಿತಿ. ಆಮೇಲೆ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ಈಗ ಡೆಂಗು ಈ ತರ ಜ್ವರಗಳು ಬರೋದು ಹೆಚ್ಚಿರೋದ್ರಿಂದ ಇಲ್ಲಿವರೆಗೂ ಅದ್ರ ಬಗ್ಗೆ ಏನಾದ್ರು ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋಣ ಅನ್ನೋದು ಯಾವ್ದಿಲ್ಲ. ಬರೀ ಬರ್ತಾರೆ, ಖಾತೆ ಒಂದು ಕಾಸೊಂದು ಮಾಡ್ಕೊಬೇಕು, ಹೋಗ್ಬೇಕು. ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ ಅಧಿಕಾರಿಗಳ ಪರಿಸ್ಥಿತಿ. 2 ವರ್ಷ 3 ವರ್ಷ ನಿಲ್ತೀವಿ, ನಾವ್ ಏನ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದಾರೆ ಹೊರತು ತಾಳಪ್ಪ ಈ ಗ್ರಾಮದಲ್ಲಿ ಒಬ್ಬ ಅಧಿಕಾರಿ ಆಗಿದ್ದೀವಿ, ನಾವು ಬಂದ್ಮೇಲೆ ಈ ಗ್ರಾಮ ಪಂಚಾಯತಿನ ಒಂದು ಮಾದರಿ ಗ್ರಾಮ ಅಂತ ಮಾಡ್ಬೇಕು, ನಮ್ಮ ಹೆಸರಲ್ಲಿ ಶಾಶ್ವತ ಉಳಿಬೇಕು ಅನ್ನೋದು ಯಾರಿಗೂ ಇಲ್ಲ. ನಾನ್ ನೋಡಿದ್ದು ಒಂದೇ ಒಂದು ಉದಾಹರಣೆ ಅಂದ್ರೆ ಅನ್ನನಹಳ್ಳಿ ಪಂಚಾಯತಿ ಪಿಡಿಒ ಶರೀಫ್ ಅವರು ನಾನು ಒಂದು 2-3 ಸರಿ ಹೋಗಿದ್ದೆ ಪಂಚಾಯತಿಗೆ. ಅವರು ಕೊಟ್ಟಿದ್ದ ಬೆಲೆ ಮತ್ತೆ ಅವ್ರು ನಡ್ಕೊಂತ ಇರೋ ರೀತಿ, ಅವ್ರ ಗ್ರಾಮದಲ್ಲಿ ಅವ್ರು ಮಾಡ್ತಾ ಕಸ ವಿಲೇವಾರಿ ಘಟಕ ಮಾಡಿರೋದು ಇವೆಲ್ಲ ನೋಡಿದಾಗ ನಮ್ಗೆ ನೋವತ್ತು. ಯಾಕಂದ್ರೆ ಏನು ಸಂಪಾದನೆ ಇಲ್ದಿರಾ, ಏನು ಕಂದಾಯ ವಸೂಲಿ ಕಂದಾಯನೇ ಇಲ್ದಿರಾ ಅಂತ ಪಂಚಾಯತಿಗಳಲ್ಲಿ ಅಷ್ಟೇ ಚೆನ್ನಾಗಿ ಏನು ಕಾಮಗಾರಿಗಳು ಮಾಡ್ತಾ ಇದಾರೆ. ನಮ್ದು 63 ಜನ ಸದಸ್ಯರು ಅಂತ ಪಂಚಾಯತಿ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಪಂಚಾಯತಿ ನೆರಳೂರು ಗ್ರಾಮ ಪಂಚಾಯತಿ. ಮತ್ತೆ ಅತಿ ಹೆಚ್ಚು ಕಂದಾಯ ವಸೂಲು ಆಗುವಂತ ಪಂಚಾಯತಿ ನೆರಳೂರು ಗ್ರಾಮ ಪಂಚಾಯತಿ. ಇಂಥ ಪಂಚಾಯತಿನಲ್ಲಿ ಇವತ್ತು ನೀವು ಯಾವುದೇ ರಸ್ತೆ ನೋಡಿ ಎಲ್ಲ ಹಾಳಾಗಿರೋದೆ, ಎಲ್ಲ ಕೆಟ್ಟಿರೋದೆ, ಒಂದು ಮೋರಿ ಇಲ್ಲ, ಒಂದು ರಸ್ತೆ ಇಲ್ಲ. ದುಡ್ಡು ಮಾತ್ರ ಕಲೆಕ್ಷನ್ ಆಗ್ತಾ ಇದೆ. ಏನಾಗ್ತಾ ಇದೆ ಅಂದ್ರೆ ಕಸದೊಂದು ತೋರಿಸ್ತಾರೆ, ನೀರ್ದೊಂದು ತೋರಿಸ್ತಾರೆ. ಕಸ ನೀರಿಗೆ ಏನಾಗ್ತಾ ಇದೆ ಗೊತ್ತಿಲ್ಲ. ನೀರು ಈಗ ನಾನೊಬ್ಬ ರೈತ, ನಾನು ಬೋರ್ವೆಲ್ ಹಾಕಿ 7 ವರ್ಷ 8 ವರ್ಷ ಆಯ್ತು, ನಾನು ಇಲ್ಲಿವರೆಗೂ ಮೋಟರ್ ಕೆಟ್ಟೇ ಇಲ್ಲ. ಆದ್ರೆ ಪಂಚಾಯತಿ ಬೋರ್ಡ್ ಮಾತ್ರ 3 ದಿನಕ್ಕೆ 4 ದಿನಕ್ಕೆ ಎತ್ತಾ ಇರ್ತದೆ, ಬಿಲ್ ಮಾತ್ರ ಇರ್ತೈತೆ, ಬೋರ್ ಹೊಡ್ತಾ ಇರ್ತೈತೆ. ಬಿಲ್ಲಲ್ಲಿ ಮಾತ್ರ 8 ದಿನಕ್ಕೆ ಒಂದ್ಸತಿ ಮೋಟರ್ ರಿಪೇರಿ 10,000 50,000 70,000 8 ದಿನಕ್ಕೆ ಒಂದ್ಸರಿ ಮೋಟರ್ ರಿಪೇರಿ. ಆಮೇಲೆ ಇದು ಒಳಚರಂಡಿದು ಪಂಚಾಯತಿ ಗಾಡಿ ಇದೆ. ಪಂಚಾಯತಿ ಗಾಡಿ ಇದ್ರು ಬೇರೆ ಯಾವ್ದೋ ಗಾಡಿ ತರಿಸ್ದಂಗೆ ಅದ್ರಲ್ಲಿ 1 ಲಕ್ಷ 1.5 ಲಕ್ಷ ಬಿಲ್ ಆಗೋದು. ಯಾವ ರೀತಿ ಅನ್ಯಾಯ ನಡೀತಾ ಇದೆ ಅಂದ್ರೆ ಇದನ್ನ ಹೇಳ್ಕೊಡೋ ಕೂಡ ಆಗ್ತಾ ಇಲ್ಲ. ಆ ರೀತಿ ಅನ್ಯಾಯ ನಡೀತಾ ಇದೆ. ಈ ವಿಷಯವಾಗಿ ನಾನು ಆಲ್ರೆಡಿ ಯುವ ಸಾಹೇಬ್ರಿಗೂ ಸಿಇಒ ಸಾಹೇಬ್ರಿಗೂ ಮೇಲಧಿಕಾರಿಗಳಿಗೆ ಸಮೇತ ವಿಷಯ ಮುಟ್ಟಿಸಿದೆ. ಆದ್ರೆ ಯಾರು ಇದ್ರ ಬಗ್ಗೆ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ. ದಯವಿಟ್ಟು ಒಂದು ಮೇಲಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಂಡು ನಮ್ಮ ಜನ ನಾವು ಕಟ್ತಾ ಇರೋ ಟ್ಯಾಕ್ಸ್ ನ ದಯವಿಟ್ಟು ನಮ್ಮ ಉಪಯೋಗಕ್ಕೋಸ್ಕರ, ನಮ್ಗೆ ನೀರು ರೋಡು ಇದಕ್ಕೋಸ್ಕರ ಬಳಸಬೇಕು.
ದಯವಿಟ್ಟು ಈ ಅಕ್ರಮಗಳು ತಡೆ ನೀಡಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಇದೇ ಸಂದರ್ಭದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕ್ರಾಂತಿ ಮುನಿರಾಜುರವರು ನೀವು ಮಾತನಾಡುತ್ತಿರುವುದು ಸತ್ಯಕ್ಕೆ ದೂರವಾದುದು, ನಡೆದಿರುವ ಕೆಲಸಗಳನ್ನು ಬಹಿರಂಗಪಡಿಸಿ ಎಂದು ಪಿಡಿಒ ರವರನ್ನ ಪಟ್ಟು ಹಿಡಿದು ವಾರ್ಡ್ ಸಭೆಯಲ್ಲಿ ಲಿಖಿತವಾದ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ನಡೆಯದಿದ್ದಲ್ಲಿ ಸಂಘಟನೆ ಮತ್ತು ಗ್ರಾಮಸ್ಥರಿಂದ ಮೋಟ್ಪರಿಕೆ ಮತ್ತು ಚಪ್ಪಲಿ ಚಳುವಳಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ನೆರಳೂರಿನ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ನೆರಳೂರಿನ ಗ್ರಾಮಸ್ಥರು ಭಾಗಿಯಾಗಿದ್ರು. ಗಮನವಿಟ್ಟು ಕೇಳಿಸ್ಕೊಳ್ರಿ. ನೀವು ಇಷ್ಟೊತ್ತು ಏನ್ ಹೇಳ್ತಾ ಇದ್ದೀರೋ ಇದೆಲ್ಲ ಸತ್ಯಕ್ಕೆ ದೂರವಾದಂತ ಮಾತು. ಒಂದೇ ಒಂದು ಕೆಲಸ ಪರಿಪೂರ್ಣತೆಯಾಗಿ ಸ್ವಚ್ಛತೆಯಾಗಿ 2.5-3 ವರ್ಷಗಳಿಂದ ಈ ಭಾಗದಲ್ಲಿ ಪರಿಪೂರ್ಣತೆಯಾಗಿ ಸ್ವಚ್ಛತೆಯಾಗಿ ಯಾವ್ದಾರ ಒಂದು ಕೆಲಸ ಆಗಿದ್ರೆ ನೀವು ನೇರವಾಗಿ ಹೇಳಿ. ಆಮೇಲೆ ಇದುವರೆಗೂ ವಾರ್ಡ್ ಸಭೆಗಳು, ಗ್ರಾಮ ಸಭೆಗಳು ನೀವು ಬಂದಾಗಿಂದಲೂ ಕೂಡ ಇದೇ ರೀತಿಯಾಗಿ ಪರ್ಸಕ್ ಬರೋದು, ಗಲಾಟೆಗಳಾಗೋದು, ಯಾವುದೋ ಒಂದು ಅಧಿಕಾರಿ ಇಲ್ಲದೆ ಇರೋದು, ನಿಮ್ಮ ಮೇಲೆ ಅಧಿಕಾರಿಗಳಿಲ್ಲದೆ ಇರೋದು, ಇದೇ ತೊಂದರೆನಲ್ಲೇ ನೀವು ಸಿಲ್ಕಾಕೊಂಡು ಬಂದಿರ್ತಕ್ಕಂಥದ್ದು. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದಲ್ಲ, ನೀವೇ ಪ್ರಾಬ್ಲಮ್ಗಳು ಮಾಡಿದ್ದು, ಜಿಲ್ಲಾ ಪಂಚಾಯತಿ ವಜಾ ಮಾಡಿದ್ದು. ಅರ್ಥ ಆಯ್ತಾ? ಓಕೆ. ಹಂಗಾಗಿ ನಾನು ಹೇಳ್ತಾ ಇರೋದು, ಎಷ್ಟು ಕೋಟಿ ರೂಪಾಯಿ ಕೆಲಸಗಳನ್ನ ನಾವು ಮಾಡಿದ್ದೀವಿ, ಅದನ್ನ ನಾವು ಮಾಡೋದು ರೆಡಿ ಆಗಿದ್ದೀವಿ ಅಂತ ಹೇಳ್ತೀರಲ್ಲ. ಈ ಭಾಗದಲ್ಲಿ ನೀವು ಏನು ವಾರ್ಡ್ ಸಭೆ ಅಂತ ಮಾಡಿದ್ದೀರಿ, ಈ ಭಾಗದಲ್ಲಿ ಒಂದೇ ಒಂದು ಕೆಲಸವನ್ನ ಪರಿಪೂರ್ಣತೆಯಿಂದ ಮಾಡಿರ್ತಕ್ಕಂಥ ಕೆಲಸನ ಎಲ್ಲರಿಗೂ ಬಹಿರಂಗವಾಗಿ ನೀವು ಹೇಳಿ. ಒಂದು ಕೆಲಸ ಪರಿಪೂರ್ಣವಾಗಿ ಮಾಡಿದ್ದೀವಿ ಅಂದ್ರೆ ಬಹಿರಂಗವಾಗಿ ನೀವು ಹೇಳಿ. 2 ವರ್ಷದ ಈಚೆ ಕೇಳ್ತಾ ಇರೋದು, ನೀವು ಫಸ್ಟ್ ಮೆಂಬರ್ ಆಗಿದ್ದಲ್ಲ 5 ವರ್ಷ ಕೆಲಸ ಬೇಡ. 2026-27 ಇಸ್ವಿ ನೆರಳೂರು ಗ್ರಾಮ ಪಂಚಾಯತಿ ವತಿಯಿಂದ ನೆರಳೂರು ಗ್ರಾಮದಲ್ಲಿ ಇವತ್ತು ಬಹುಶಃ ಯಾರಿಗೂ ಗೊತ್ತಿಲ್ದಿರ ಇವತ್ತು ವಾರ್ಡ್ ಸಭೆ ಮಾಡಿರ್ತಕ್ಕಂಥದ್ದು. ಬಹುಶಃ ಸುಮಾರು ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಇವತ್ತು ವಾರ್ಡ್ ಸಭೆ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ನಾವೆಲ್ಲನೂ ಕೂಡ ಇವತ್ತು ಎಲ್ಲೋ ಮಾಹಿತಿ ತಿಳ್ಕೊಂಡು ನಾವೇ ವಾರ್ಡ್ ಸಭೆಗೆ ಬಂದಿರ್ತಕ್ಕಂಥದ್ದು. ಇದು ಯಾಕೆ ಅಂತಂದ್ರೆ, ಇದಕ್ಕೂ ಮೊದಲು ವಾರ್ಡ್ ಸಭೆ, ಗ್ರಾಮ ಸಭೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಒ ಆಗಲಿ, ಸಿಒ ಆಗಲಿ, PDO-ಗಿಂತ ಮೇಲ್ ಅಧಿಕಾರಿಗಳು ಯಾರು ಕೂಡ ಬರ್ತಾ ಇರಲಿಲ್ಲ. ಅವರು ಬರಲಿ ಅಂತೇಳಿ ನಾವು ಯಾವಾಗಲೂ ಕೂಡ ತಂಟೆ ತಕರಾರುಗಳನ್ನ ಮಾಡ್ತಾ ಇದ್ವಿ. ಮಾಡೋದ್ರ ಜೊತೆನಲ್ಲೇ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ 2.5-3 ವರ್ಷಗಳ ಕಾಲದಿಂದ ಯಾವುದೇ ಒಂದು ಚಿಕ್ಕ ಕೆಲಸ ಕೂಡ ಪಂಚಾಯತಿ ಮಟ್ಟದಲ್ಲಿ ಆಗಿಲ್ಲ. ಜೊತೆಗೆ ಇವತ್ತು ಇವರು ಯಾರಿಗೂ ಕಾಣದಿದ್ದಂಗೆ ನೀವು ಕೂಡ ಪತ್ರಿಕಾ ಮಾಧ್ಯಮದವ್ರಿಗೂ ಯಾರಿಗೂ ಗೊತ್ತಿಲ್ಲ, ನೀವು ಯಾವುದೋ ಕಾರಣದಿಂದ ಹಿಂಗೆ ಹೋಗೋ ದಾರಿನಲ್ಲಿ ನೋಡಿ ನೀವು ಕೂಡ ಬಂದಿರೋದು ಇದು ಅಂತ ನಾನು ಭಾವಿಸ್ತೇನೆ. ಹಂಗಾಗಿ ಜೊತೆಗೆ ಈಗಾಗಲೇ ಕಸದ ಸಮಸ್ಯೆ ಕೋಟಿ ಪಂಚಾಯಿತಿಯಲ್ಲಿ ಲೂಟಿ ಆಗ್ತಾ ಇದೆ. ಇದು ಇಲ್ಲಿ ಕಸ ತೆಗಿಯಕ್ ಆಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಚರಂಡಿ ನೀರಿನ ವ್ಯವಸ್ಥೆಗಳಿಲ್ಲ, ರಸ್ತೆಗಳು ನ್ಯಾಯವಾಗಿಲ್ಲ. ಇಲ್ಲಿ ಪಂಚಾಯತಿನಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಪಂಚಾಯತಿ, ಪ್ರಧಾನ ಪಂಚಾಯತಿ ಅನ್ನೋ ಒಂದು ಮಟ್ಟದಲ್ಲಿ ಇರ್ತಕ್ಕಂಥ ನೆರಳೂರು ಪಂಚಾಯತಿ ಕೋಟಿ ಇದಕ್ಕೆ ಏನು ಸಂಭಾವನೆ ಇರ್ತಕ್ಕಂಥ ಪಂಚಾಯತಿ. ಈಗಾಗಲೇ ಇವರು ಇದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈಗಲೂ ಕೂಡ ಹಲವಾರು ಗಲಾಟೆಗಳು, ದಾಂಧಲೆಗಳು ಈ ವಾರ್ಡ್ ಸಭೆಯಲ್ಲಿ ಆಗಿದೆ. ವಾರ್ಡ್ ಸಭೆಯಲ್ಲಿ ಅನೇಕ ದಾಂಧಲೆಗಳು ಆಗಿ ಕೂಡ ಈ ಬಾರಿ ಅವರನ್ನ ಪಂಚಾಯತಿ ಪಿಡಿಒ ಅಧಿಕಾರಿಗಳು ಮತ್ತು ಪಂಚಾಯತಿ ವರ್ಗವನ್ನ ನಾವು ಸಹಕರಿಸಿದ್ದೇವೆ. ಯಾಕೆ ಸಹಕರಿಸಿದ್ದೇವೆ ಅಂತ ಹೇಳಿದ್ರೆ, ಈ ಬಾರಿ ಅವರು ನ್ಯಾಯ ರೀತಿಯಲ್ಲಿ ಕೆಲಸ ಮಾಡ್ಲಿ ಅಂತ. ತದನಂತರ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಈ ಬಾರಿ ಏನು ನಾವು ಸಹಕರಿಸಿದ್ದೇವೆ, ಅವ್ರ ಮುಂದಿನ ದಿನಗಳಲ್ಲಿ ಇಲ್ಲಿ ಅವರು ನ್ಯಾಯವಾದಂತ ಕೆಲಸಗಳು ಇವತ್ತು ಏನು ವಾರ್ಡ್ ಸಭೆಯಲ್ಲಿ ನಾವು ಏನ್ ಕೆಲಸಗಳನ್ನ ಬರ್ಸಿದೀವಿ, ಅನುಮೋದನೆ ಮಾಡಿಸಿದೀವಿ, ಆ ಕೆಲಸಗಳನ್ನ ಆಗಿಲ್ಲ ಅಂತಂದ್ರೆ ಊರು ಒಳಗಡೆ ಅವ್ರನ್ನ ಬಿಡದಾಗೆ ಮೋಟ್ಪರಿಕೆ ಮತ್ತು ಚಪ್ಪಲಿ ಚಳುವಳಿಗಳ ಮೂಲಕ ಅವ್ರನ್ನ ಪಂಚಾಯತಿ ದೂರ ಇಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಜೊತೆಗೆ ಚರಂಡಿ ವ್ಯವಸ್ಥೆ, ನೀರಿನ ಏನು ರಸ್ತೆ ವ್ಯವಸ್ಥೆ, ಮೂಲಭೂತ ಸೌಲಭ್ಯ ಈಗ ತಾನೇ ಮಾತಾಡಿದಂತ PDO ಅವರು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆ ಮಾತ್ರ ಕೊಟ್ಟಿದ್ದಾರೆ, ಇದುವರೆಗೂ ಅವರು ಕೊಟ್ಟಿರ್ಲಿಲ್ಲ. ಇಂಥ ಮಾತುಗಳು ಎಷ್ಟೋ ಸರಿ ಕೊಟ್ಟು ಹೋಗಿದ್ದಾರೆ. ಇವತ್ತು ಸಹಕರಿಸಿರೋದ್ರಿಂದ ನಾನು ನಡ್ಕೊಳ್ತೇನೆ, ಈ ಬಾರಿ ನಾನು ಮಾಡೇ ಮಾಡ್ತೇನೆ ಕೆಲಸ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸಹಕರಿಸಿ
ಅವ್ರನ್ನ ವಾರ್ಡ್ ಸಭೆ ಮಾಡಕ ಬಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನ ಅರ್ಥಕೊಂಡಂತ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, PDO ಆಗಿರ್ಬೋದು, ನಮಗೆ ಸಹಕರಿಸಿ ಕೆಲಸಗಳು ಕರೆಕ್ಟ್ ಆಗಿ ಮಾಡಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತೇವೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ನೆರಳೂರು ದಂಗೆ ನಿಂತ್ಕೋತೈತೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಜೈ ಭೀಮ್.